विद्वान चिंतलपल्ली श्रीनिवास, निरंजन कुमार कटील, आशा आर नावड़ा, ನಿರಂತರವಾಗಿ ಚಳವಳಿಯಲ್ಲಿ ಪಾಲ್ಗೊಳ್ಳುತ್ತಾ ತಮ್ಮ ಕನ್ನಡ ಸೇವೆಯನ್ನ ಇವತ್ತು ಕೂಡ ಸಲ್ಲಿಸಿಕೊಂಡು ಬರ್ತಾ ಇದ್ದಾರೆ. ಹಾಗೆ ಭಾರತದ ಕ್ರಾಂತಿ ಸಹಕಾರಿ ಸೇರಿ 3 ದಶಕಗಳಿಗೂ ಹೆಚ್ಚು ಕಾಲ ಸಾರ್ಥಕ ಕನ್ನಡ ಸೇವೆ ಸಲ್ಲಿಸಿದ ಇವರ ಅನುಭವ ಸೇವೆಯನ್ನು ಗುರುತಿಸಿ ಪ್ರತಿಷ್ಠಿತ ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀಧರ್ ಅಂತ. ನಾನು ಕಳೆದ 4 ದಶಕಗಳಿಂದ ಕನ್ನಡ ಚಳವಳಿಯಲ್ಲಿ ಕಾರ್ಯ ಮಾಡಿದ್ದಕ್ಕೆ ಇವತ್ತಿನ ದಿವಸ ಆರ್ಯಭಟ ಸಾಂಸ್ಕೃತಿಕ ಸಂಸ್ಥೆ ಬೆಂಗಳೂರು ಇವರು ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ನನಗೆ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಆ ಸಂಸ್ಥೆಯ ಅಧ್ಯಕ್ಷರು ಶ್ರೀಯುತ ರಾವ್ ಅವರಿಗೆ ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ನಾನು ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳ್ತೀನಿ. ಈ ಪ್ರಶಸ್ತಿ ಸಿಕ್ಕಿರೋದ್ರಿಂದ ನನಗೆ ಬಹಳ ಸಂತೋಷ ಆಗಿದೆ. ಅದೇ ರೀತಿ ಕರ್ನಾಟಕದಲ್ಲಿ 65-70ರ ದಶಕದಿಂದ ಸಾವಿರಾರು ಕನ್ನಡ ಕಾರ್ಯಕರ್ತರು ಈ ಚಳವಳಿಯ ಮುಂಚೂಣಿಯಲ್ಲಿ ಕೆಲಸ ಮಾಡಿದರು. ಈ ಕೆಲಸ ಮಾಡುವಂಥ ಸಂದರ್ಭದೊಳಗೆ ಅನೇಕ ಜನ ಕಷ್ಟ ಸುಖಗಳನ್ನ ಅನುಭವಿಸಿದ್ದಾರೆ. ಅದು ಮಾರಾಮೂರ್ತಿ ಇರ್ಬೋದು, ಆನಕೃಷ್ಣರಾಯರು ಇರ್ಬೋದು, ವಾಟಾಳ್ ನಾಗರಾಜ್ ಇರ್ಬೋದು, ಜಿ ನಾರಾಯಣ ಕುಮಾರ್ ಇರ್ಬೋದು, ಪ್ರಭಾಕರ್ ರೆಡ್ಡಿ ಇರ್ಬೋದು, ನಮ್ಮ ನಾರಾಯಣ ಗೌಡ್ರು ಇರ್ಬೋದು, ಶಿವರಾಮೇಗೌಡರು ಇರ್ಬೋದು, ಪ್ರವೀಣ್ ಕುಮಾರ್ ಶೆಟ್ಟಿ ಅವರಿರ್ಬೋದು. ಎಲ್ಲರದ್ದು ತ್ಯಾಗ ಇದೆಯಲ್ಲ, ಅದನ್ನು ನಾನು ಖಂಡಿತವಾಗೂ ಈ ಸಂದರ್ಭದೊಳಗೆ ನೆನೆಸ್ಕೊತೀನಿ. ಅಷ್ಟೇ ಅಲ್ಲ, ಈ ಪ್ರಶಸ್ತಿನ ಕನ್ನಡಿಗ ಕರ್ನಾಟಕಕ್ಕೆ ಅರ್ಪಣೆ ಮಾಡಿಕೊಂಡಂಥ ಸಾವಿರಾರು ಜನ ಬೆಂಗಳೂರಿನ ಕಾರ್ಯಕರ್ತರು, ಮೈಸೂರಿನ ಕಾರ್ಯಕರ್ತರಿಗೆ ನಾನು ಅದನ್ನು ಅರ್ಪಿಸ್ತಾ ಇದ್ದೀನಿ. ಮತ್ತು ಅವ್ರಿಗೆ ಪೂರ್ವಕವಾದಂಥ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ಕನ್ನಡ ಚಳವಳಿ ನಡೆದು ಬಂದಂಥ ದಾರಿ ಏನು ರೆಡ್ ಕಾರ್ಪೆಟ್ ಮೇಲೆ ನಡ್ಕೊಂಡ್ಬಂದಿಲ್ಲ, ಕೆಂಪು ಹಾಸಿನ ಮೇಲೆ ನಡ್ಕೊಂಬರಲಿಲ್ಲ. ಅನೇಕ ಎಡರ್ತೊಳಗಳನ್ನ ಎದುರಿಸ್ತು. ಅದರೊಳಗೆ ಭಾಗಿಯಾದಂಥವ್ರು ತುಂಬ ಜನ ಏನೂ ನೋಡ್ದಂಗೆ ಅವರು ಈ ಭೂಮಿ ಬಿಟ್ಟು ಹೋಗಿದ್ದಾರೆ. ಅವ್ರಿಗೆಲ್ಲರಿಗೂ ನಾನು ಕೃತಜ್ಞತಾಪೂರ್ವಕವಾಗಿ ನಾನು ವಂದನೆ ಸಲ್ಲಿಸ್ತೀನಿ. ರಾಜ್ಕುಮಾರ್ ಅವರು ಇಲ್ಲದೇ ಇರೋದು ಇವತ್ತು ಕನ್ನಡಕ್ಕೆ ದೊಡ್ಡ ಕೊರತೆ ಕಾಣಿಸ್ತಾ ಇದೆ. ಕನ್ನಡದ ನೆಲ, ಕನ್ನಡದ ಜಲ, ಕನ್ನಡಿಗರ ಉದ್ಯೋಗ, ಈ ಎಲ್ಲ ವಿಚಾರಗಳನ್ನು ಕೂಡಿಕೊಂಡಂತೆ ಒಂದು ಭಾಳ ದೊಡ್ಡ ಹೋರಾಟನ ನಾವು ಕಟ್ಟಬೇಕಾಗಿದೆ. ನಾವು ಬಿಡಿಯಾಗಿದ್ದೀವಿ ಇವತ್ತು. ನಾವು ಈ ಹೋರಾಟನ ಕಟ್ಟೋದಕ್ಕೆ ಎಷ್ಟು ಬೇಕೋ ಅಷ್ಟು ಸಿದ್ಧತೆಯನ್ನು ಮಾಡ್ಕೊಬೇಕು. ಈ 5 ಬೆರಳು ಬಿಡಿಯಾಗಿದೆ, ಎಲ್ಲ ಸೇರಿ ಮುಷ್ಟಿ ಆಗಬೇಕು. ಆಳುವ ಪ್ರಭುತ್ವ ಯಾರ್ಯಾರ ಮೇಲೆ
ಸುಳ್ಳು ಆಪಾದನೆ ಹಾಕಿ ಕೇಸ್ ಹಾಕಿದ್ದಾರೆ ನೂರಾರು ಜನದ ಮೇಲೆ. ಅದು ರಕ್ಷಣಾ ವೇದಿಕೆಯವ್ರ ಮೇಲೆ ಇರ್ಬೋದು, ಬೇರೆ ಬೇರೆ ಇರ್ಬೋದು, ಎಲ್ಲನೂ ವಾಪಸ್ ತೊಗೊತಾರೆ. ಇಲ್ಲಿ ಶ್ರೀಧರ್ ಹೇಳ್ತಾ ಇದ್ದೀನಿ, ಈ ವಾಪಸ್ಸೇ ತೊಗೊಬೇಡಿ. ಆದರೆ ಕನ್ನಡದ ಮಕ್ಕಳದ್ದು ಕೆಲಸದ ವಿಚಾರದೊಳಗೆ, ಕನ್ನಡದ ಭಾಷೆ ವಿಚಾರದೊಳಗೆ ನಾವು ಯಾವತ್ತೂ ಹಿಂದೆ ಹೋಗೋಲ್ಲ ಅನ್ನೋಂಥ ಮಾತನ್ನ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ನಮಸ್ಕಾರ.